ಆತ್ಮೀಯ ಗಗನ ಚಾನಲ್ ವೀಕ್ಷಕ ಬಂಧುಗಳೆಲ್ಲರಿಗೂ ಶುಭೋದಯ. ಪ್ರಿಯ ವೀಕ್ಷಕ ಬಂಧುಗಳೇ, ನಿತ್ಯ ಭವಿಷ್ಯವೆಂಬ ಆಧ್ಯಾತ್ಮಿಕ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತ ಸುಸ್ವಾಗತ. ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಶ್ರೀಪಾದಂಗಳವರ ಶುಭ ಆಶೀರ್ವಾದದೊಂದಿಗೆ ಅನುನಿತ್ಯವೂ ಶ್ರೀಮದ್ ಭಾಗವತವನ್ನು ಹೇಳುತ್ತಾ ಇದೆ. ಈ ವಿಷಯ ತಮಗೆಲ್ಲರಿಗೂ ತಿಳಿದಂತಹ ವಿಷಯ. ನಿನ್ನೆ ತನಕ ಈ ಪೂತನಿ ಎನ್ನುವವಳನ್ನು ಸಂಹಾರ ಮಾಡಿದರು ಬಾಲಕನಾದಂತಹ ಶ್ರೀಕೃಷ್ಣ ಪರಮಾತ್ಮನ ಅವತಾರ ತಾಳಿದಂತಹ ಶ್ರೀಹರಿಯು ಎನ್ನುವಂತಹ ವಿಷಯ ತನಕ ಹೇಳಲಾಗಿತ್ತು. ಎಲ್ಲರೂ ಕೂಡ ಯಶೋದೆ ಮತ್ತು ರೋಹಿಣಿಯರು ಕೂಡ ಆ ಪೂತನಿಯು ತನ್ನ ನಿಜ ರೂಪವನ್ನು ತೋರಿ ಬಿದ್ದಂತಹ ಹೆಣವಾಗಿ ಬಿದ್ದಂತಹ ಆಕೆಯನ್ನು ನೋಡಿ ದೂರ ಸರಿದು ನಿಂತರು. ಅಷ್ಟು ಗಾಬರಿಯಾಗುತ್ತಾ ಇದೆ ಆಕೆಯ ಅವತಾರವನ್ನು ನೋಡಿದರೆ. ಕಾರಣ ದೈತ್ಯಳು ಆ ಪ್ರಕಾರವಾಗಿ ಬಂದು ಬಾಲಕನಾದಂತಹ ಶ್ರೀಕೃಷ್ಣ ಪರಮಾತ್ಮನನ್ನು ಸಂಹಾರ ಮಾಡಲು ತನ್ನ ಎದೆಯ ಹಾಲನ್ನು ಕುಡಿಸಲು ಏನೋ ವೈಯಾರದಿಂದ ಬಂದಂತಹ ಅವಳಿಗೆ ಮರ್ದನವನ್ನು ಯಾವ ಪ್ರಕಾರವಾಗಿ ಮಾಡಬೇಕು ಎಂದು ಪರಮಾತ್ಮನಿಗೆ ತಿಳಿಯದೆ, ಅದೇ ಪ್ರಕಾರವಾಗಿ ನಾವು ಏನೋ ಉನ್ನತವಾದಂತಹ ಕಾರ್ಯಕ್ರಮಗಳನ್ನು ಮಾಡುತ್ತಾ ಇದ್ದೇವೆ ಎಂದು ನಟನೆಯನ್ನು ತೋರಿಸತಕ್ಕಂತಹ ಈಗಿನ ಕಾಲದ ಜನಗಳಿಗೆ ಕೂಡ ಯಾವ ಪ್ರಕಾರವಾಗಿ ಬುದ್ಧಿಯನ್ನು ಕಲಿಸಬೇಕು ಎನ್ನುವಂತಹ ವಿಷಯ ಸಾಕ್ಷಾತ್ ಸ್ವಾಮಿಗೆ ತಿಳಿದೇ ಇರುತ್ತದೆ. ಖಂಡಿತವಾಗಿಯೂ ಶಿಕ್ಷೆಯನ್ನು ಕೊಟ್ಟೇ ಕೊಡುತ್ತಾನೆ, ಇದರಲ್ಲಿ ಸಂಶಯನೇ ಇಲ್ಲ. ಆದರೆ ಕೊಡ ತುಂಬಬೇಕು, ಪಾಪದ ಕೊಡ ತುಂಬಬೇಕು. ತುಂಬಿದ ತಕ್ಷಣವೇ ಸ್ವಾಮಿಯು ಬರುತ್ತಾನೆ ಎನ್ನುವಂತಹ ಮಾತಿನಲ್ಲಿ ಕೂಡ ಸಂದೇಹನೇ ಇಲ್ಲ. ಇದೇ ಪ್ರಕಾರವಾಗಿ ಜೀವನವು ಕೂಡ ಮುಂದೆ ಈ ಪ್ರಕಾರವಾಗಿ ಇರುತ್ತದೆ ಎಂದು ತೋರುವುದಕ್ಕಾಗಿಯೇ ಸ್ವಾಮಿಯು ನಾನಾ ರೂಪಧಾರಣೆಯಾಗಿ ಬಂದು ಒಂದೊಂದು ಕಥೆಗಳನ್ನು ಸೃಷ್ಟಿಯನ್ನು ಮಾಡಿದ್ದಾರೆ. ನಿಮ್ಮ ಮಾನವ ಜನ್ಮ ಅಲಭ್ಯ. ಆ ಮಾನವ ಜನ್ಮ ಬಂದಾಗ ಅದನ್ನು ಯಾವ ಪ್ರಕಾರವಾಗಿ ಸಾರ್ಥಕತೆಯನ್ನಾಗಿ ಮಾಡಿಕೊಳ್ಳಬೇಕು ಎಂದು ತಿಳಿ ಹೇಳುವಂತಹ ಗ್ರಂಥವೇ ಇದು ಶ್ರೀಮದ್ ಭಾಗವತ. ಇಂತಹ ಭಾಗವತವನ್ನು ನಾವು ಕೇಳುತ್ತಾ ಇದ್ದೀವಿ ಎಂದರೆ ಕನಿಷ್ಠ ಪಕ್ಷ ಇದರಲ್ಲಿ ಬರತಕ್ಕಂತಹ ಒಂದು 10% ಆದರೂ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ ಜೀವನ ಒಂದು ಸದ್ಗತಿ ಎನ್ನುವುದನ್ನು ಕಾಣುತ್ತದೆ. ಅದನ್ನು ಹೊರತುಪಡಿಸಿ ಕೇವಲ ದುಷ್ಟತನದಿಂದ ಸ್ವಾರ್ಥದಿಂದ ಮತ್ತೊಬ್ಬರಿಗೆ ಹಿಂಸೆಯನ್ನು ಕೊಡುತ್ತಾ ನಮ್ಮ ಜೀವನವನ್ನು ಸಾಗಿಸುತ್ತೇವೆ ಎಂದರೆ ಕ್ಷಣಕಾಲ ಮಾತ್ರ ಅದು ಸುಖವಾಗಿ ಕಾಣಬಹುದು. ಆದರೆ ಕೊನೆಯ ಪಕ್ಷದಲ್ಲಿ ಮಾತ್ರ ಅಧೋಗತಿ ಪಾಲಾಗುತ್ತದೆ ಎನ್ನುವಂತಹ ಮಾತಿನಲ್ಲಿ ಸಂದೇಹನೇ ಬೇಡ ಎಂದು ತಿಳಿ ಹೇಳುವಂತಹ ಕಥೆಯೇ ಇದು ಶ್ರೀಮದ್ ಭಾಗವತ. ಮುಂದೇನಾಗುತ್ತಾ ಇದೆ, ಪರೀಕ್ಷಿತನೇ, ಶ್ರೀ ವಿಷ್ಣುವು ಅವತಾರ ವ್ಯಕ್ತಿದ ಮೇಲೆ ದುಷ್ಟ ಸಂಹಾರ ವ್ರತ ಸಂಕಲ್ಪದ ನಾಂದಿಯನ್ನು ಪೂತನಾ ಸಂಹಾರದಿಂದ ಹಾಡಿದಂತಾಯಿತು. ಅಷ್ಟರಲ್ಲಿ ಮಧುರೆಯಿಂದ ನಂದಗೋಪನು ಮರಳಿ ಬಂದು ನಡೆದು ಹೋದ ವಿಷಯವನ್ನು ಅರಿತು ವಸುದೇವನ ಸಂಶಯವು ಸರಿಯಾಗಿ ಇದ್ದಿತು. ವಸುದೇವನು ಮೊದಲಾಗಿ ಹೇಳಿದ, ನೋಡಪ್ಪ, ಯಾಕೋ ಹಲ್ಲಿಯೂ ನುಡಿಯುತ್ತಾ ಇದೆ, ನನಗೇನೋ ಅಪಶಕನ ಕಾಣುತ್ತಾ ಇದೆ, ತಕ್ಷಣವೇ ನೀನು ಹೊರಡು ಎಂದು ವಸುದೇವನು ಹೇಳಿದ. ಆತನ ಮಾತು ನಿಜವಾಗಿದೆ ಎಂದು ಈತನ ಅಂದುಕೊಂಡ ಎಂದು ವಿಚಾರ ಮಾಡಿದನು. ಆ ಘೋರ ರೂಪದ ರಾಕ್ಷಸಿಯ ಶರೀರದ ಮೇಲೆ ಆಟವಾಡುತ್ತಿದ್ದ ನಗುಮುಖದ ಬಾಲ ಶ್ರೀಹರಿಯನ್ನು ಕೆಳಗಿಳಿಸಿಕೊಂಡ ಮೇಲೆ ಗೋಪಿಕಾ ಸ್ತ್ರೀಯರು ಅವನಿಗೆ ದೃಷ್ಟಿಯನ್ನು ತೆಗೆದರು. ವಿಪ್ರರು ವೇದ ಮಂತ್ರದಿಂದ ಆಶೀರ್ವದಿಸಿದರು, ಗೋಮೂತ್ರದಿಂದ ಮಜ್ಜನ ಹಾಕಿದರು. ಆಮೇಲೆ ವಿಶಾಲ ಕಾಯಳಾದ ಆ ರಾಕ್ಷಸಿಯನ್ನು ಗೋಕುಲದಿಂದ ಸಾಗಿಸುವುದೆಂತೆಂದು ಎಲ್ಲರೂ ವಿಚಾರ ಮಾಡತೊಡಗಿದಾಗ ಒಬ್ಬನು ಈ ದೇಹವನ್ನು ತುಂಡರಿಸಿಯೇ ಸಾಗಿಸುವುದು ಯೋಗ್ಯವಾಗುವುದು ಎಂದಾಗ ಎಲ್ಲರೂ ಅದಕ್ಕೆ ಒಪ್ಪಿಗೆ ನೀಡಿ ಆ ಪೂತನಿಯ ಶರೀರವನ್ನು ತುಂಡರಿಸಿದ್ದರು. ಆ ಭಾಗಗಳನ್ನು ಅಲ್ಲಲ್ಲಿ ಕೂಡಿ ಹಾಕಿ ದಹನ ಮಾಡತೊಡಗಿದರು. ಹಾಗೆ ಆ ಭಾಗಗಳು ಸುಡುವಾಗ ಸುಗಂಧವು ಸರ್ವತ್ರದಲ್ಲಿ ಹರಡಿತು. ಸುಗಂಧವು ಹರಡಲು ಕಾರಣವೇನೆಂದರೆ ಊರ್ವಶಿಯು ಋಷಿಗಳ ಶಾಪದ ನಿಮಿತ್ತದಿಂದ ಪೂತನೆಯಲ್ಲಿ ಸೇರಿಕೊಂಡಿದ್ದಳು. ಪೂತನೆಯು ಮೃತಳಾದ ತರುವಾಯ
ಅವಳ ದೇಹಕ್ಕೆ ಅಗ್ನಿ ಸಂಪರ್ಕವಾದೊಡನೆ ಊರ್ವಶಿಯು ಆ ದೇಹದಿಂದ ಮುಕ್ತಳಾದಳು. ಶ್ರೀಹರಿಯು ಸಂಪರ್ಕದಿಂದ ನಾನು ನಾಶಮುಕ್ತಳಾದೆನು ಎಂದು ಅವಳು ವಿಚಾರ ಮಾಡಿ ಗೋಕುಲದ ನಿವಾಸಿಗಳಿಗೆ ತನ್ನ ಕೃತಜ್ಞತೆಗಳನ್ನು ಸಲ್ಲಿಸಬೇಕೆಂಬಂತೆ ಸಮಸ್ತ ವಾತಾವರಣವನ್ನು ಸುಗಂಧಮಯ ಮಾಡಿ ನಿರ್ಗಮಿಸಿದಳು. ಊರ್ವಶಿಗೆ ಶಾಪ ಮುಕ್ತಿಯಾಗಿ ಸ್ವರ್ಗ ಪ್ರಾಪ್ತಿಯಾಯಿತು ಹಾಗೂ ಪೂತನೆಯು ಅಧೋಗತಿಯನ್ನು ಪಡೆದಳು. ಪರೀಕ್ಷಿತರಾಜನು ಕೇಳ್ತಾ ಇದ್ದಾನೆ, ಮಹನೀಯರೇ, ಶ್ರೀಹರಿಯ ಕೃಷ್ಣಾವತಾರದಲ್ಲಿ ಲೀಲೆಗಳು ಶ್ರವಣ ಯೋಗ್ಯವಾಗಿವೆ, ಅಂದರೆ ಕೇಳಲು ತುಂಬಾ ಆನಂದಕರವಾಗಿವೆ. ಹರಿಕಥಾ ಶ್ರವಣದಿಂದ ತನು ಮನಗಳೆರಡೂ ನಿರ್ಮಲವಾಗಿ ಹರಿಭಕ್ತಿಗೆ ಕಾರಣವಾಗುವುದು. ಆದ್ದರಿಂದ ತಾವು ಶ್ರೀಹರಿಯ ಬಾಲಲೀಲೆಗಳನ್ನು ನನಗೆ ಇನ್ನಷ್ಟು ಹೇಳಿರಿ. ಗೋಕುಲದಲ್ಲಿ ಶ್ರೀಹರಿಯು ಎಷ್ಟು ವರ್ಷಗಳವರೆಗೆ ವಾಸ ಮಾಡಿದನು? ಮಾನವ ಬಾಲಕನಂತೆ ಕಂಡರೂ ಕೂಡ ಎಂತೆಂತಹ ಲೀಲೆಗಳನ್ನು ತೋರಿಸಿದನು? ಜ್ಞಾನಿಗಳಾದ ತಾವು ನನಗೆ ಎಲ್ಲವನ್ನೂ ವಿಸ್ತಾರಪೂರ್ವಕವಾಗಿ ದಯವಿಟ್ಟು ಹೇಳಿರಿ ಎಂದು ಈ ಪರೀಕ್ಷಿತರಾಜನು ತುಂಬಾ ಉತ್ಸುಕತೆಯಿಂದ ಕುತೂಹಲದಿಂದ ಕೇಳುತ್ತಾ ಇದ್ದಾರೆ. ಯಾರನ್ನು? ಸುಖಾಚಾರ್ಯರನ್ನು ಕುರಿತು. ಆಗ ಶ್ರೀ ಸುಖಾಚಾರ್ಯರು ಹೇಳುತ್ತಾರೆ, ಸಂತೋಷಪ್ಪ, ಶ್ರೀ ವಿಷ್ಣುವಿನ ಲೀಲಾಮೃತವು ಪುನಃ ಪುನಃ ಪಾನ ಮಾಡಲು ಯೋಗ್ಯವಾದದ್ದು. ಇಂತು ಮೇಲಿಂದ ಮೇಲೆ ಕೇಳುವುದರಿಂದ ಹರಿಪಾದಗಳಲ್ಲಿ ಭಕ್ತಿ ವೃದ್ಧಿಂಗತವಾಗುವುದು. ನೋಡಿ, ಇಲ್ಲಿ ಏನೆಂದು ಹೇಳ್ತಾ ಇದ್ದಾರೆ ಅಪ್ಪ, ಶ್ರೀ ವಿಷ್ಣುವಿನ ಲೀಲಾಮೃತವು ಪುನಃ ಪುನಃ ಇದು ಪಾನ ಮಾಡಬೇಕು ಎಂದು ಅನಿಸುತ್ತದೆ. ಮಾಡಲೇಬೇಕು, ತುಂಬಾ ಯೋಗ್ಯವಾಗಿದ್ದು. ಇದನ್ನು ಕೇಳುವುದರಿಂದ ಏನಾಗುತ್ತದೆ? ಹರಿಪಾದದಲ್ಲಿ ಭಕ್ತಿಯು ಅಧಿಕವಾಗುತ್ತದೆ. ಹೀಗಾಗಿ ಇಂತಹ ಕಥೆಗಳನ್ನು ತಪ್ಪದೆ ಕೇಳಿ ಎಂದು ಮಹನೀಯರು ಉಪದೇಶವನ್ನು ಪ್ರವಚನಾ ರೂಪದಲ್ಲಿ ಹೇಳುತ್ತಾ ಇರ್ತಾರೆ. ಇಂತಹ ಕಥೆಗಳನ್ನು ಕೇಳುವುದನ್ನು ಬಿಟ್ಟು ಗೊಡ್ಡು ಹರಟಿಗಳನ್ನು ಹೊಡೆಯುತ್ತಾ ನಾವು ಕಾಲಹರಣೆ ಮಾಡಿದರೆ ನಮ್ಮ ಜೀವನ ಯಾವ ಪ್ರಕಾರವಾಗಿ ಸಾರ್ಥಕವಾಗಲು ಸಾಧ್ಯ ಎನ್ನುವಂತಹ ವಿಷಯದ ಬಗ್ಗೆ ನಾವೆಲ್ಲರೂ ಕೂಡ ನನ್ನನ್ನು ನಾನೇ ಬೈದುಕೊಳ್ಳುತ್ತೇನೆ. ಪ್ರಪ್ರಥಮವಾಗಿ ಇನ್ನೊಬ್ಬರನ್ನು ದೂಷಿಸುವಂತಹ ವ್ಯಕ್ತಿತ್ವ ನನ್ನಲ್ಲಿ ಇಲ್ಲ. ಪ್ರಪ್ರಥಮವಾಗಿ ನನ್ನನ್ನು ನಾನೇ ಬೈದುಕೊಳ್ಳುತ್ತೇನೆ. ಆದರೆ ಇಂತಹ ಕಥೆಗಳನ್ನು ಹೇಳುವಂತಹ ಶಕ್ತಿ, ಬುದ್ಧಿ, ಜ್ಞಾನ ನನಗೆ ನೀಡಿರುವಂತಹ ಶ್ರೀಪಾದಂಗಳವರಿಗೆ ಪುನಃ ಪುನಃ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಕಾರಣ ಪ್ರೇಮೀಕ್ಷಕ ಬಂಧುಗಳೇ, ಎಲ್ಲಿಯೋ ನಾನು ಒಂದು ಕೆಲಸವನ್ನು ಮಾಡುತ್ತಾ ಈ ಒಂದು ಜ್ಞಾನ, ಭಕ್ತಿ, ವೈರಾಗ್ಯ ಇಂತಹ ಪುಸ್ತಕಗಳು, ಇಂತಹ ಗ್ರಂಥಗಳು ನಾನು ಓದಬೇಕು ಎನ್ನುವಂತಹ ಕುತೂಹಲ ನನ್ನಲ್ಲಿ ಇರಲಿಲ್ಲ. ಆದರೆ ಶ್ರೀಪಾದಂಗಳವರ ಶುಭ ಆಶೀರ್ವಾದದೊಂದಿಗೆ ಅವರ ಪಾದವನ್ನು ಎಂದು ಹಿಡಿದೆನೋ ಅಂದಿನಿಂದ ವಿಶೇಷವಾಗಿ ಇಂತಹ ಕಥೆಗಳಲ್ಲಿ ಆಸಕ್ತಿಯನ್ನು ತೋರುತ್ತಾ ಇದ್ದಾರೆ ನನ್ನ ಶ್ರೀಪಾದಂಗಳವರು. ಹೀಗಾಗಿ ಇಂತಹ ಗ್ರಂಥವನ್ನು ವಿಶೇಷವಾಗಿ ನನಗೆ ಈ ಅಧಿಕ ಮಾಸದಲ್ಲಿ ಇದನ್ನು ದಾನವಾಗಿ ಕೊಟ್ಟಿದ್ದಂತಹ ಮಹಾನುಭಾವರಿಗೆ ವಿಶೇಷವಾದಂತಹ ಕೃತಜ್ಞತೆಗಳನ್ನು ಇಂತಹ ಸಂದರ್ಭದಲ್ಲಿ ಅರ್ಪಣೆಯನ್ನು ಮಾಡಲು ನಾನು ಅವರ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ಕೂಡ ಸಲ್ಲಿಸುತ್ತೇನೆ. ಕಾರಣ ವಿಷ್ಣು ಭಕ್ತಿಗೆ ಪಾತ್ರರನ್ನಾಗಲು ಮಾಡಿದಂತಹ ಶ್ರೀಪಾದಂಗಳವರು, ಆ ಶ್ರೀಪಾದಂಗಳವರ ಆಶೀರ್ವಾದದಿಂದ ಇಂತಹ ಗ್ರಂಥವನ್ನು ಕಳಿಸಿದಂತಹ ಮಹನೀಯರು, ಅವರನ್ನು ಇಂತಹ ಸಮಯದಲ್ಲಿ ನಾನು ನೆನೆಸಿಕೊಳ್ಳಲೇಬೇಕಾಗಿದೆ. ಹೀಗಾಗಿ ಪ್ರೇಮೀಕ್ಷಕ ಬಂಧುಗಳೇ, ಇಂತಹ ಕಥೆಗಳನ್ನು ಆದಷ್ಟು ನಾವು ಕೇಳುತ್ತಾ ಹೋದರೆ ಜನ್ಮ ಸಾರ್ಥಕವಾಗುತ್ತದೆ. ಯಶೋದೆಯ ಕಂದನಾದಂತಹ ಶ್ರೀಹರಿಯು ಮಾನವ ಬಾಲಕರಂತೆ ದಿನದಿನಕ್ಕೆ ಬೆಳೆದಂತೆ ತೋರತೊಡಗಿದನು. ವಾಸ್ತವದಲ್ಲಿ ಅವನಿಗೆ ವೃದ್ಧಿ, ಕ್ಷಯ, ರೂಪ, ದೈಹಿಕ ವಿಕಾರಗಳಲ್ಲಿ ಅಭಿಕಾರಿಯಾದ ಅವನು ಮಾನವ ದೇಹವನ್ನು ಆಶ್ರಯಿಸಿಕೊಂಡಿದ್ದ ಕಾರಣ ವೃದ್ಧಿಂಗತನಾದಂತೆ ಕಂಡನು. ಭಗವಂತನಿಗೆ ಏನಿದೆ? ಭಗವಂತನು ಆತನಿಗೆ ವಯಸ್ಸು ಬರುತ್ತದೆ, ದೊಡ್ಡವನಾಗುತ್ತಾನೆ, ಚಿಕ್ಕವನಾಗುತ್ತಾನೆ, ವೃದ್ಧನಾಗುತ್ತಾನೆ, ಇವೆಲ್ಲವೂ ಏನೂ ಇಲ್ಲ. ಆದರೆ ಮಾನವ ರೂಪವನ್ನು ತಾಳೆ ಬಂದ ಪ್ರಯುಕ್ತ ಈ ಪ್ರಕಾರವಾಗಿ ತೋರಬೇಕಾಗಿದೆ. ತೋರಿಸುವುದಕ್ಕಾಗಿ ಒಂದು ಮಾನವ ಜನ್ಮದಲ್ಲಿ ಈ ಪ್ರಕಾರವಾಗಿ ಇರ್ತದೆ. ಪ್ರಪ್ರಥಮವಾಗಿ ಬಾಲ್ಯಾವಸ್ಥೆ ಇರುತ್ತದೆ, ಆಮೇಲೆ ಯೌವನಾವಸ್ಥೆ ಬರ್ತದೆ, ಆಮೇಲೆ ವೃದ್ಧಾಪ್ಯನೂ ಬರುತ್ತದೆ ಎಂದು ತೋರುವುದಕ್ಕಾಗಿ
ಅದಕ್ಕಾಗಿ ನಮಗೆ ಬುದ್ಧಿವಾದವನ್ನು ಹೇಳುವುದಕ್ಕಾಗಿ ಸಾಕ್ಷಾತ್ ಶ್ರೀಮನ್ನಾರಾಯಣನು ಈ ಪ್ರಕಾರವಾಗಿ ನಟನೆಯನ್ನು ಮಾಡುತ್ತಾ ಇದ್ದಾನೆ. ಯಶೋದೆಯು ತನ್ನ ಮಗನನ್ನು ಗುಡಿಗೆ ಕರೆದುಕೊಂಡು ಹೋಗಿ ಬಂದಳು. ಅವನು 4 ತಿಂಗಳ ವಯಸ್ಸಿನವನಾದನು. ಯಶೋದೆಗೆ ತನ್ನ ಉತ್ತಮ ಪುತ್ರನ ವಿಷಯಕವಾಗಿ ವಿಚಿತ್ರ ಮೋಹ ಮಮತೆ ಉಂಟಾಗಿದ್ದವು. ಅವನ ವಿಷಯಕ ಎಷ್ಟು ಮಾತನಾಡಿದರೂ ತೃಪ್ತಿ ಇರುತ್ತಿರಲಿಲ್ಲ. ಅವನ ವಿಷಯಕ ಎಷ್ಟು ಸಂಭ್ರಮ ಮಾಡಿದರೂ ತೃಪ್ತಿ ಇರುತ್ತಾ ಇರಲಿಲ್ಲ. ಬಾಲಕನು ಜನಿಸಿದ ರೋಹಿಣಿ ನಕ್ಷತ್ರದ ದಿನವನ್ನು ಪ್ರತಿ ತಿಂಗಳಿನಲ್ಲಿ ಅವನ ಜನ್ಮದಿನವೆಂದು ಬಹು ವಿಜೃಂಭಣೆಯಿಂದ ತನ್ನವರೆಲ್ಲರನ್ನೂ ಕರೆದು ಹಬ್ಬದಂತೆ ಆಚರಿಸುತ್ತಾ ಇದ್ದಳು. ಹಾಗೆಯೇ ಒಂದು ಜನ್ಮ ದಿನವನ್ನು ಯಮುನಾ ನದಿಯ ಮೇಲೆ ಆಚರಿಸುವೆನೆಂದು ನಿಶ್ಚಯಿಸಿ ಎಲ್ಲರಿಗೂ ಹೇಳಿದಳು. ಯಶೋದೆಯು ಆಮಂತ್ರಣ ದೊರೆತ ಮೇಲೆ ಬಹು ಸಂಖ್ಯೆಯಲ್ಲಿ ಎಲ್ಲರೂ ಹೊರಡಲು ಸಿದ್ಧರಾದರು. ಅಡಿಗೆಯ ಸಾಹಿತ್ಯಗಳನ್ನೆಲ್ಲ ಬಂಡಿಗಳನ್ನೇರಿಸಿಕೊಂಡು ಇತರ ಎಲ್ಲ ಅವಶ್ಯಕ ವಸ್ತುವನ್ನು ಹೊಂದಿಸಿಕೊಂಡು ಹೊರಟರು. ಯಮನೆಯ ದಂಡೆಯ ಮೇಲಿನ ವಿಶಾಲವಾದ ಸ್ಥಳವನ್ನಾಯ್ದು ಒಂದೆಡೆ ಅಡಿಗೆ ಮಾಡುವ ಸಿದ್ಧತೆ ಮಾಡಿದರು. ವಿಪ್ರರೆಲ್ಲರೂ ಅಗ್ನಿಯನ್ನು ಸ್ಥಾಪಿಸಿ ಪೂಜಾದಿಗಳ ಸಿದ್ಧತೆ ಮಾಡಿಕೊಂಡರು. ಮತ್ತೆ ಕೆಲವರು ದೇವಪೂಜೆ ಮಾಡತೊಡಗಿದರು. ಯಶೋದೆಯು ಇತರ ಸ್ತ್ರೀಯರೊಂದಿಗೆ ಕೂಡಿಕೊಂಡು ತನ್ನ ಮಗನಿಗೆ ಅಭ್ಯಂಗನ ಸ್ನಾನ ಮಾಡಿಸಿ ಹೊಸ ಬಟ್ಟೆಗಳನ್ನು ತೊಡಿಸಿ ಮರದ ಕೆಳಗೆ ನಿಲ್ಲಿಸಿದ ಒಂದು ಚಕ್ಕಡಿಯ ಕೆಳಗೆ ಮೆತ್ತನೆ ಹಾಸಿಗೆ ಹಾಸಿ ಅವನನ್ನು ಮಲಗಿಸಿದರು. ಕೆಲ ಗೋಪಾಲಕರಿಗೆ ಮಗುವಿನ ಸಮೀಪದಲ್ಲಿ ಆಡಲು ತಿಳಿಸಿ ತಾನು ಬೇರೆ ವ್ಯವಸ್ಥೆ ಮಾಡಲು ಹೊರಟು ಹೋದಳು. ಮಗುವಾದ ಶ್ರೀಹರಿಯು ನಿದ್ರೆಯಿಂದ ಎಚ್ಚೆತ್ತು ಅತ್ತಿತ್ತ ನೋಡಿ ಕೈಕಾಲುಗಳನ್ನು ಆಡಿಸತೊಡಗಿದನು. ಯಾವ ಬಂಡೆಯ ಕೆಳಗೆ ಬಾಲ ಶ್ರೀಹರಿಯು ಮಲಗಿದ್ದನೋ ಆ ಬಂಡಿಯಲ್ಲಿ ಕಂಸನಿಂದ ಕಳಿಸಲ್ಪಟ್ಟ ಶಕಟಾಸುರನೆಂಬ ದೈತ್ಯನು ಸೇರಿಕೊಂಡಿದ್ದನು. ಆ ಬಂಡಿಯನ್ನು ಕೂಸಿನ ಮೇಲೆ ಬೀಳಿಸಿ ಕೊಲ್ಲಬಹುದೆಂದು ಶಕಟಾಸುರನು ವಿಚಾರ ಮಾಡಿದ್ದನ್ನು ಶ್ರೀಹರಿಯು ತಿಳಿದು ಶೀಘ್ರವೇ ತನ್ನ ಒಂದು ಕಾಲನ್ನು ಕಿಂಚಿತ್ತು ಬೆಳೆಸಿ ಆ ಬಂಡೆಗೆ ತಾಕಿಸಿದನು. ಬಹು ಎತ್ತರ ರಚಿಸಿದ ಕಟ್ಟಿಗೆಯ ಮನೆ ಒಮ್ಮೆಲೆ ಮುರಿದು ಬಿದ್ದರೆ ಹೊರಡುವ ಧ್ವನಿಯಂತೆ ಅವನ ಪಾದ ಸ್ಪರ್ಶದಿಂದ ಹೊರಳಿ ಬಿದ್ದು ಮುರಿದ ಬಂಡೆಯಿಂದ ಧ್ವನಿಯು ಹೊರಟಿತು. ಆ ಬಂಡಿಯನ್ನು ಆಶ್ರಯಿಸಿದ ಶಕಟಾಸುರನು ಗತಪ್ರಾಣನಾದನು. ಆ ರೀತಿಯ ದೊಡ್ಡ ಧ್ವನಿಯನ್ನು ಆಲಿಸಿ ಗಾಬರಿಗೊಂಡ ಯಶೋದೆಯು ಧಾವಿಸಿ ಬಂದು ಮಗನು ಸುಖರೂಪದಿಂದ ಇರುವುದನ್ನು ನೋಡಿ ಕೂಡಲೇ ಅವನನ್ನು ಎತ್ತಿಕೊಂಡು ಅವನು ರೋಧಿಸಬಹುದೆಂದು ಭಾವಿಸಿ ಸಂತೈಸತೊಡಗಿದರು. ಪಕ್ಕದಲ್ಲಿ ಆಡುತ್ತಿದ್ದ ಬಾಲಕರನ್ನು ಕರೆದು ಈ ಬಂಡಿಯು ಹೇಗೆ ಬಿತ್ತು ಎಂದು ಕೇಳಿದಾಗ ಒಬ್ಬ ಬಾಲಕನು ಅಮ್ಮ ಅದನ್ನು ಇವನು ಒದ್ದು ಕೆಡವಿದನು ಎಂದು ಹೇಳಿದನು. ಇನ್ನೊಬ್ಬ ಬಾಲಕನು ಅಲ್ಲ, ಮಗು ಬಂಡೆಯನ್ನು ಒದೆಯಲಿಲ್ಲ, ಆದರೆ ತನ್ನ ಒಂದು ಕಾಲನ್ನು ಮಾತ್ರ ಅದಕ್ಕೆ ತಾಗಿಸಿದನು, ಅಷ್ಟರಿಂದಲೇ ಆ ಚಕ್ಕಡಿಯು ಮುರಿದು ಬಿದ್ದಿತು ಎಂದು ಹೇಳಿದಾಗ ಯಶೋದೆಯು ಅದು ಹೇಗೆ ಸಾಧ್ಯ, ಇವನ ಪುಟ್ಟ ಕಾಲುಗಳು ಅಷ್ಟೆತ್ತರಕ್ಕಿದ್ದ ಬಂಡೆಗೆ ತಾಕಲು ಹೇಗೆ ಸಾಧ್ಯ ಎಂದು ಕೇಳಿದಳು. ಆಗ ಮೂರನೆಯ ಬಾಲಕನು ಅಮ್ಮ ಇವನ ಕೈಕಾಲುಗಳು ಆಡಿಸುತ್ತಾ ಒಮ್ಮೆ ಒಂದು ಕಾಲನ್ನು ಸ್ವಲ್ಪ ಬೆಳೆಸಿದನು ಎಂದು ಹೇಳಿದನು. ಆ ಬಾಲಕನ ಮಾತುಗಳನ್ನು ಕೇಳಿದ ಯಶೋದೆಗೆ ಮಾತ್ರ ಸಂಭ್ರಮವೂ ಉಂಟಾಯಿತು. ಅಷ್ಟರಲ್ಲಿ ಅನೇಕ ಸ್ತ್ರೀಯರು ಪುರುಷರು ಧಾವಿಸಿ ಬಂದು ಮಗುವನ್ನು ಎತ್ತಿಕೊಂಡು ಎಲ್ಲಾದರೂ ಪೆಟ್ಟು ತಾಕಿದೆಯೇ ಎಂದು ಪರೀಕ್ಷಿಸಿ ಮತ್ತೆ ಮಗುವನ್ನು ಯಶೋದೆಗೆ ಮರಳಿಸಿದರು. ಅವರು ಯಶೋದೆ, ನಿನ್ನ ಪುಣ್ಯ ಬಲವೆಂದು ನಿನ್ನ ಮಗನು ಈ ವಿಪತ್ತಿನಿಂದಲೂ ಉಳಿದುಕೊಂಡಿರುವವನು ಎಂದು ಹೇಳಿ ಯಜ್ಞದಲ್ಲಿ ಮಗ್ನರಾದ ವಿಪ್ರರಿಂದ ಮಗುವಿಗೆ ವೇದೋಕ್ತ ಆಶೀರ್ವಾದ ಮಾಡಿಸಿದರು. ಮತ್ತೆ ಕೆಲವರು ಬಾಲಕನ ದೃಷ್ಟಿ ತೆಗೆದರು. ಆಕಳ ಬಾಲವನ್ನು ಅವನ ಮುಖದ ಮೇಲೆ ಆಡಿಸಿದರು. ಸಾಕ್ಷಾತ್ತು ಶ್ರೀಹರಿಗೆ ತಾವು ಆಶೀರ್ವದಿಸುತ್ತಿರುವುದೆಂದು ವಿಪ್ರರಿಗಾಗಲಿ, ದೃಷ್ಟಿ ತೆಗೆಯುತ್ತಿರುವರೆಂದು ಸ್ತ್ರೀಯರಿಗಾಗಲಿ, ಆಶೀರ್ವಾದ ಮಾಡುತ್ತಿರುವಂತಹ ವಿಪ್ರರಿಗಾಗಲಿ, ದೃಷ್ಟಿ ತೆಗೆಯುತ್ತಿರುವಂತಹ ಸ್ತ್ರೀಯರಿಗಾಗಲಿ ತಿಳಿದಿರಲಿಲ್ಲ. ಆದರೆ ತನ್ನ ಮಗನಲ್ಲಿ ವಿಶೇಷವಾದ
ದೈವಿ ಅಂಶವಿದೆ, ಆದ್ದರಿಂದ ವಿಚಿತ್ರ ಘಟನೆಗಳು ನಡೆಯುತ್ತಾ ಇವೆ ಎಂದು ಮಾತ್ರ ಯಶೋದೆಯು ತಿಳಿದಳು. ಬಾಲಕನು ನಗೆಯಿಂದ ಎಲ್ಲರನ್ನೂ ನೋಡತೊಡಗಿದಾಗ ಎಲ್ಲರೂ ಎಲ್ಲವನ್ನೂ ಮರೆತು ಮತ್ತೆ ಮೊದಲಿನಂತೆ ವರ್ತಿಸತೊಡಗಿದರು. ವಿಪ್ರರ ಊಟವಾದ ಮೇಲೆ ಎಲ್ಲರೂ ಊಟ ಮುಗಿಸಿ ಸಾಯಂಕಾಲ ಮರಳಿ ಗೋಕುಲಕ್ಕೆ ಬಂದರು. ಪರೀಕ್ಷಿತನೇ, ಇನ್ನೊಮ್ಮೆ ಏನಾಯಿತೆಂದರೆ, ಯಶೋದೆಯು ಬಾಲಕೃಷ್ಣನನ್ನು ಅಂಕದಲ್ಲಿ ಮಲಗಿಸಿಕೊಂಡು ಸ್ತನಪಾನ ಮಾಡಿಸುತ್ತಿದ್ದಾಗ ಅವನು ಒಮ್ಮೆಮ್ಮೆ ತಾಯಿಯನ್ನು ನೋಡಿ ನಗುತ್ತಿದ್ದನು. ಆಗ ಯಶೋದೆಯು ವಿಚಿತ್ರ ಮೊಹದಿಂದ ಬದ್ದಳಾಗುತ್ತಿದ್ದಳು. ತನ್ನ ಮಗನ ಮುಖ ಲಕ್ಷಣಗಳನ್ನು ನೋಡಿ ಎಲ್ಲರಂತಲ್ಲ ನನ್ನ ಮಗ ಎಂದು ಬಹು ಅಭಿಮಾನಪಟ್ಟು ಸಂತೋಷಗೊಳ್ಳುತ್ತಿದ್ದಳು. ಆಗ ಕೃಷ್ಣನ ಭಾರ ಕ್ರಮೇಣ ಹೆಚ್ಚುತ್ತಿರುವುದನ್ನು ಅನುಭವಿಸಿದಳು. ಭಾರ ಪೀಡಿತಳಾದ ಯಶೋದೆಯು ಬಲು ಪ್ರಯಾಸಪಟ್ಟು ಕೂಸನ್ನು ಕೆಳಗೆ ಮಲಗಿಸಿ ತಾನು ಬೇರೆ ಕೆಲಸ ಮಾಡಲು ಹೊರಟು ಹೋದಳು. ಅಷ್ಟರಲ್ಲಿ ಗೋಕುಲದಲ್ಲಿ ಬಹು ಭೀಕರವಾದ ಚಕ್ರವಾತವು ಪ್ರವೇಶ ಮಾಡಿತು. ಸಾಮಾನ್ಯವಾಗಿ ಚಕ್ರವಾತಗಳು ಒಂದು ಸ್ಥಳದಿಂದ ಹೊರಟು ಮುಂದೆ ಸಾಗಿ ಶೀಘ್ರವೇ ನಾಶವಾಗುವು. ಆದರೆ ಈ ಗಾಳಿ ಮಾತ್ರ ರೌದ್ರಾವತಾರ ತಾಳಿ ನೆಲದ ಮೇಲಿನ ಮಣ್ಣನ್ನೆಲ್ಲ ಸೆಳೆದು ಆಕಾಶದಲ್ಲಿ ಹಾರಿಸತೊಡಗಿದಾಗ ಅನೇಕ ಧೂಳಿ ಸ್ತಂಭಗಳು ಆಕಾಶದೆತ್ತರಕ್ಕೆ ಬೆಳೆದು ನಿಂತವು. ಬಹುಪಾಲು ಧೂಳು ಗೋಕುಲ ವಾಸಿಗಳ ಕಣ್ಣುಗಳಲ್ಲಿ ಸೇರಿದವು. ಸಮಸ್ತ ವಾತಾವರಣವು ಧೂಳಿಯಿಂದ ತುಂಬಿ ಹೋಗಿದ್ದರಿಂದ ಸರ್ವತ್ರದಲ್ಲಿ ಅಂಧಕಾರವು ಹರಡಿದಂತಾಯಿತು. ಇಂತಹ ಭೀಕರ ಚಕ್ರವಾತದ ರೂಪ ಸ್ವೀಕರಿಸಿ ತೃಣಾವರ್ತನೆಂಬ ಕಂಸಭೃತ್ಯನು ಕೃಷ್ಣನನ್ನು ಸಂಹರಿಸಲು ಬಂದಿದ್ದನು. ಆ ತೃಣಾವರ್ತನು ನೇರವಾಗಿ ಯಶೋದೆಯ ಮನೆಯಲ್ಲಿ ಪ್ರವೇಶಿಸಿ ಅಲ್ಲಿದ್ದ ಬಾಲ ಶ್ರೀಹರಿಯನ್ನು ಸೆಳೆದುಕೊಂಡು ಆಕಾಶದಲ್ಲಿ ಬಹು ಎತ್ತರಕ್ಕೆ ಹಾರಿದನು. ತೃಣಾವರ್ತನ ಆಗಮನದ ವಿಷಯವನ್ನರಿತ ವಾಸುದೇವನು ತನ್ನ ತಾಯಿಯ ದೈತ್ಯ ಸಂಪರ್ಕದಿಂದ ದೂರವಿರಲಿ ಎಂಬ ಅಭಿಪ್ರಾಯದಿಂದ ತಾನು ಭಾರನಾಗಿ ಅವಳು ತನ್ನನ್ನು ಕೆಳಗಿಳಿಸುವಂತೆ ಮಾಡಿದನು. ಆಗ ಕೃಷ್ಣನು ಆಕಾಶದಲ್ಲಿ ಬಹು ಎತ್ತರಕ್ಕೆ ತೃಣಾವರ್ತನಿಂದ ಎಳೆಯಲ್ಪಟ್ಟನು. ತೃಣಾವರ್ತನಿಗೆ ಬಹಳ ಆನಂದವಾಯಿತು. ಈವರೆಗೆ ಅನೇಕ ದೈತ್ಯರು ರಾಕ್ಷಸರು ಇವನನ್ನು ಕೊಲ್ಲಲು ಬಂದು ತಾವೇ ಮೃತರಾದರು. ನಾನೇ ಸುದೈವಿಯು ಈಗ ಇವನನ್ನು ಇಲ್ಲಿಂದ ಭೂಮಿಗೆ ತಳ್ಳಿದರೆ ಇವನು ತತ್ಕಾಲದಲ್ಲಿ ಮೃತನಾಗುವನು ಎಂದು ವಿಚಾರ ಮಾಡತೊಡಗಿದಾಗ ಅವನಿಗೆ ಕೃಷ್ಣನು ಕ್ರಮೇಣ ಹೆಚ್ಚು ಹೆಚ್ಚು ಭಾರವೆನಿಸತೊಡಗಿದನು. ಬರುತ್ತಾ ಅವನು ಭಾರದ ಪರಿಣಾಮವು ತೃಣಾವರ್ತನಿಗೆ ಆಕಾಶದಲ್ಲಿ ತೇಲುತ್ತಾ ಇರುವುದು ಅಸಾಧ್ಯವೆನಿಸತೊಡಗಿತು. ಕೃಷ್ಣನು ಇನ್ನಷ್ಟು ಭಾರನಾಗಿ ತೃಣಾರ್ತನ ಕೊರಳಿಗೆ ತನ್ನ ಬಾಹುಗಳನ್ನು ಸುತ್ತಿ ಕ್ರಮೇಣ ಅವನನ್ನು ಭೂಮಿಗೆ ಇಳಿಸತೊಡಗಿ ಅವನನ್ನು ಕೆಳಗೆ ಮಾಡಿ ತಾನು ಅವನ ಮೇಲೆ ಆರೂಢನಾದನು. ರಭಸದಿಂದ ತೃಣಾವರ್ತನು ಭೂಮಿಗೆ ಬರತೊಡಗಿದನು. ತಾನು ಬೀಳುತ್ತಿರುವುದನ್ನರಿತ ತೃಣಾವರ್ತನು ಇನ್ನು ಇವನ ಬಂಧನದಿಂದ ಮುಕ್ತನಾಗುವುದು ಶ್ರೇಯಸ್ಕರ ಎಂದು ವಿಚಾರ ಮಾಡಿ ಕೃಷ್ಣನನ್ನು ದೂರ ತಳ್ಳಲು ಪ್ರಯತ್ನಿಸತೊಡಗಿದನು. ಆದರೆ ಗರುಡನ ಕೈಗೆ ಸಿಕ್ಕ ಕ್ಷುದ್ರ ಸರ್ಪವು ಹೇಗೆ ಬಂಧ ವಿಮೋಚನೆಯನ್ನು ಸಾಮರ್ಥ್ಯದಿಂದ ಪಡೆಯುವುದು ಅಶಕ್ಯವೋ ಹಾಗೆ ತೃಣಾವರ್ತನು ವ್ಯರ್ಥ ಪ್ರಯತ್ನ ಮಾಡತೊಡಗಿದನು. ಕೊನೆಗೆ ಬಾಲಕೃಷ್ಣನು ಆ ತೃಣಾವರ್ತನನ್ನು ಒಂದು ವಿಶಾಲವಾದ ಶಿಲೆಯ ಮೇಲೆ ಕೆಡವಿದಾಗ ರಾಕ್ಷಸನ ಶಿರ ಹಾಗೂ ಶರೀರಗಳು ಒರಳಿನಲ್ಲಿ ಹಾಕಿ ಜಜ್ಜಿದಂತಾದವು. ಕಂಸನ ಸೇವಕನಾದ ತೃಣಾವರ್ತನು ತತ್ಕಾಲದಲ್ಲಿ ಮೃತನಾದನು. ನೋಡಿ, ಇದು ಯಾವ ಪ್ರಕಾರವಾಗಿ ಸಾಕ್ಷಾತ್ ಶ್ರೀಮನ್ನಾರಾಯಣನನ್ನು ಸಂಹಾರ ಮಾಡಲು ಇಂತಹ ಕಂಸಾಸುರರು ಇನ್ನೂ ಹಲವಾರು ಜನ ಬಂದರೆ ಕೂಡ ಭಗವಂತನನ್ನು ಏನು ಮಾಡಲು ಸಾಧ್ಯ? ಏನು ಮಾಡಲು ಸಾಧ್ಯವಿಲ್ಲ. ಇಂತಹ ತೃಣಾವರ್ತರು ಮತ್ತೆಷ್ಟು ಜನ ಬಂದರೆ ಕೂಡ ಅವರಿಗೆ ಯಾವ ಗತಿಯನ್ನು ಕಾಣಿಸಬೇಕು ಎಂದು ಸಂಪೂರ್ಣವಾಗಿ ಸ್ವಾಮಿಗೆ ತಿಳಿದಿದೆ. ಈ ಕಥೆಯ ಪರಮಾರ್ಥ ಏನು ಎಂದರೆ, ಇದೇ ಪ್ರಕಾರವಾಗಿ ನಾವು ಈ ಮಾನವ ಜನ್ಮದಲ್ಲಿ ಮತ್ತೊಬ್ಬರಿಗೆ ಏನಾದರೂ ಹಿಂಸೆಗಳನ್ನು ಕೊಡುತ್ತಾ ಹೋದರೆ ಇದೇ ತೃಣಾವರ್ತನಿಗೆ ಆದಂತಹ ಗತಿನೇ ನಮಗೂ ಪ್ರಾಪ್ತವಾಗುತ್ತದೆ ಎನ್ನುವಂತಹ ಮಾತಿನಲ್ಲಿ ಸಂದೇಹನೇ ಬೇಡ. ಜನ್ಮವನ್ನು ಪಡೆದಿದ್ದೇವೆ,
ಈ ಜನ್ಮವನ್ನು ಸಾರ್ಥಕತೆಯನ್ನಾಗಿ ಮಾಡಿಕೊಳ್ಳಬೇಕಾದರೆ ಪರೋಪಕಾರ್ಯಾರ್ಥಂ ಇದಂ ಶರೀರಂ ಎಂದು ಹೇಳಿದ್ದಾರೆ. ಈ ದೇಹ ಬಂದಿರುವುದೇ ಪರರಿಗೆ ಏನಾದರೂ ಹಿತ ಕಾರ್ಯವನ್ನು ಮಾಡುವುದಕ್ಕಾಗಿ. ಅದನ್ನು ತೊರೆದು ನಾವು ದುಷ್ಟ ಕಾರ್ಯಗಳಿಂದ ನನಗೆ ಏನೋ ಪದವಿದೆ, ತೋಳ್ಬಲ ಇದೆ, ಹಣಬಲವಿದೆ ಎನ್ನುವಂಥ ದುರಹಂಕಾರದಿಂದ ಮೆರೆಯಲು ಪ್ರಯತ್ನ ಪಟ್ಟರೆ ಈ ತೃಣಾವರ್ತನೆಗೆ ಆದಂತಹ ಗತಿಯೇ ನಮಗೂ ನಿರ್ಮಾಣವಾಗುತ್ತದೆ ಎನ್ನುವಂತಹ ಮಾತಲ್ಲಿ ಸಂದೇಹನೇ ಬೇಡ ಎಂದು ಹೇಳುತ್ತಾ ಈಗ ಗುರುಗಳ ನಾಮಸ್ಮರಣೆಯನ್ನು ಮಾಡಿ ಅವರ ಅನುಮತಿಯನ್ನು ಪಡೆದು ಅವರ ಆಜ್ಞಾನುಸಾರವಾಗಿ ಇಂದಿನ ದಿನದ ನಿತ್ಯ ಪಂಚಾಂಗ ಪಠನೆ ಹಾಗೂ ದ್ವಾದಶ ರಾಶಿಗಳ ನಿತ್ಯ ಭವಿಷ್ಯವನ್ನು ಹೇಳುವ ಮುನ್ನ ಗುರುಗಳ ನಾಮಸ್ಮರಣೆ. ಓಂ ಶ್ರೀ 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 ಸತ್ಯಾತ್ಮತೀರ್ಥ ಶ್ರೀ ಗುರುಭ್ಯೋ ನಮೋ ನಮಃ. ವಾಕ್ಸಿದ್ಧಿಂ ದೇಹಿ ಮೇಂ ವಾಕ್ಸಿದ್ಧಿಂ ದೇಹಿ ಮೇಂ ವಾಕ್ಸಿದ್ಧಿಂ ದೇಹಿ ಮೇಂ. ಪ್ರಿಯ ವೀಕ್ಷಕ ಬಂಧುಗಳೇ, ಇಂದಿನ ಪಂಚಾಂಗ ಈ ಪ್ರಕಾರವಾಗಿ ಇದೆ. ಶ್ರೀ ಪ್ಲವನಾಮ ಸಂವತ್ಸರ, ದಕ್ಷಿಣಾಯನ, ಶರದ್ ಋತುವು, ಆಶ್ವೀಜ ಮಾಸ, ಶುಕ್ಲ ಪಕ್ಷ, ಶನಿವಾರ, ತದಿಗಿ ತಿಥಿ, ಕೃತ್ತಿಕಾ ನಕ್ಷತ್ರ, ವ್ಯತಿಪಾತ ನಾಮ ಯೋಗ, ವಣಿಜ್ಯ ನಾಮಕರಣ. ಈ ಶುಭ ದಿನ ಸಕಲ ವೀಕ್ಷಕ ಬಂಧುಗಳಿಗೂ ಹಾಗೂ ಸರ್ವಜನಾಂಗಕ್ಕೂ ಭಗವಂತ ಉನ್ನತವಾದಂತಹ ದಿನವನ್ನಾಗಿ ಪರಿವರ್ತನೆ ಮಾಡಿ, ಆರೋಗ್ಯಭರಿತವಾದಂತಹ ದಿನವನ್ನಾಗಿ ಪರಿವರ್ತನೆ ಮಾಡಿ, ಸಂಪದ್ಭರಿತವಾದಂತಹ ದಿನವನ್ನಾಗಿ ಪರಿವರ್ತನೆ ಮಾಡಿ ಎಲ್ಲರನ್ನೂ ಸುಭಿಕ್ಷ ರೀತಿಯಿಂದ ಕಾಪಾಡಲಿ ಎಂದು ಮನಪೂರ್ವಕ ಗುರುಗಳ ಮುಖೇನ ವಾಯುದೇವರ ಪಾದಚರಣ ಕಮಲಗಳಲ್ಲಿ ವಿಶೇಷವಾದಂತಹ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾ ಹಾಗೂ ಇಂದಿನ ದಿನ ಹುಟ್ಟುಹಬ್ಬವನ್ನು ಹಾಗೂ ಮದುವೆಯ ವಾರ್ಷಿಕೋತ್ಸವವನ್ನು ಮಾಡಿಕೊಳ್ಳತಕ್ಕಂತಹ ಪ್ರತಿಯೊಬ್ಬರಿಗೂ ಕೂಡ ಭಗವಂತ ಉನ್ನತವಾದಂತಹ ಸ್ಥಾನಮಾನವನ್ನು ಕೊಟ್ಟು ಇನ್ನೂ 100 ವರ್ಷ ಇಂತಹ ಸಂಭ್ರಮಾಚರಣೆಗಳನ್ನು ಮಾಡಿಕೊಳ್ಳುವಂತಹ ಯೋಗ್ಯತೆ ಮತ್ತು ಶಕ್ತಿ, ಉತ್ತಮವಾದಂತಹ ಆರೋಗ್ಯ ಭಾಗ್ಯವನ್ನು ಪ್ರಸಾದಿಸಿ ಉತ್ತಮವಾಗಿ ಕಾಪಾಡಲಿ ಎಂದು ಮನಪೂರ್ವಕ ಗುರುಗಳ ಮುಖೇನ ವಾಯುದೇವರ ಪಾದಚರಣ ಕಮಲಗಳಲ್ಲಿ ವಿಶೇಷವಾದಂತಹ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾ ಈಗ ದ್ವಾದಶ ರಾಶಿಗಳ ನಿತ್ಯ ಭವಿಷ್ಯವನ್ನು ಹೇಳುವಂತಹ ಒಂದು ಅಲ್ಪ ಪ್ರಯತ್ನವಿದು. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಇಂದು ಅಷ್ಟು ಶುದ್ಧವಾದಂತಹ ದಿನವಾಗಿ ಕಾಣ್ತಾ ಇಲ್ಲ. ಕಾರಣ ಏನು ಎಂದರೆ ನಾನಾ ಜನರು ನಿಮ್ಮ ಮಾತಿಗೆ ವಿರೋಧವನ್ನು ವ್ಯಕ್ತಪಡಿಸುತ್ತಾರೆ. ಪ್ರತಿ ಕಾರ್ಯದಲ್ಲಿಯೂ ಕೂಡ ವಿಘ್ನಗಳು ಎದುರಾಗುತ್ತವೆ ಮತ್ತು ಅಧಿಕವಾದಂತಹ ಧನ ವ್ಯಯ ಕೂಡ ಆಗುತ್ತದೆ. ಅಯ್ಯೋ, ಹಾಗಾದ್ರೆ ನಾವು ಏನ್ ಮಾಡಬೇಕು? ನಿಮಗೆ ಗಾಬರಿಯನ್ನು ಪಡಿಸುವಂತಹ ಅಥವಾ ನಿಮ್ಮ ಕಿವಿಗಳಲ್ಲಿ ಹುಳಗಳನ್ನು ಬಿಡುವಂತಹ ಚಾನಲ್ ಈ ನಿಮ್ಮ ಪ್ರೀತಿಯ ಚಾನಲ್ ಅಲ್ವೇ ಅಲ್ಲ. ಕಾರಣ ಇದರ ಹೆಸರೇ ಗಗನ ಚಾನಲ್. ಗಗನದ ಮಟ್ಟಕ್ಕೆ ಪ್ರತಿಯೊಬ್ಬರನ್ನು ತೆಗೆದುಕೊಂಡು ಹೋಗುವಂತ ಏಕೈಕ ಚಾನಲ್ ಎಂದರೆ ಇದು ಗಗನ ಚಾನಲ್. ಅದು ಶ್ರೀಪಾದಂಗಳವರ ಆಶೀರ್ವಾದದಿಂದ ಹೇಳುತ್ತಿರುವಂತಹ ಸಂದರ್ಭದಲ್ಲಿ ನಿಮ್ಮ ಕಿವಿಗಳಲ್ಲಿ ಹುಳವನ್ನು ಬಿಡಲು ನಾವು ಸಿದ್ಧರಾಗಿರ್ತೀವಾ? ಇಲ್ಲ. ಇದಕ್ಕೆ ಉಪಶಮನವನ್ನು ಕೂಡ ಹೇಳುತ್ತದೆ. ಯಾವ ಪ್ರಕಾರವಾಗಿ ಏನು ಮಾಡಬೇಕಾಗಿದೆ? ತಕ್ಷಣವೇ ಎದ್ದು ಸ್ನಾನ ಸಂಧ್ಯಾನುಷ್ಠಾನಗಳನ್ನು ಮುಗಿಸಿಕೊಂಡು ಸೂರ್ಯ ದೇವರಿಗೆ ಓಂ ನಮೋ ಭಾಸ್ಕರಾಯ ನಮಃ ಎಂದು ನಮಸ್ಕಾರವನ್ನು ಸಲ್ಲಿಸಿದರೆ ಸಾಕಣ್ರಿ, ಉತ್ತಮವಾದಂತಹ ದಿನವನ್ನಾಗಿ ಆ ಸ್ವಾಮಿಯೇ ಪರಿವರ್ತನೆ ಮಾಡುತ್ತಾರೆ ಎನ್ನುವಂತಹ ಮಾತಿನಲ್ಲಿ ಸಂದೇಹನೇ ಬೇಡ. ಇದು ಕೇವಲ ಮೇಷರಾಶಿಯವರಿಗೆ ವರ್ತನೆ ಆಗತಕ್ಕಂತಹ ಮಾತಲ್ಲ, ಎಲ್ಲಾ ದ್ವಾದಶ ರಾಶಿಯವರಿಗೂ ಇದೇ ಮಾತೇ ವರ್ತನೆ ಆಗುತ್ತದೆ. ಏನು ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಇಂದು ಶುಭ ದಿನವೆಂದೇ ಹೇಳಬಹುದು. ಎಂತಹ ಪ್ರಕಾರವಾದಂತಹ ಶುಭ ದಿನ ಎಂದರೆ ಉತ್ತಮವಾದಂತಹ ವ್ಯಕ್ತಿಗಳ ಸಹವಾಸ ಮಾಡತಕ್ಕಂತಹ ಒಂದು ಪವಿತ್ರವಾದಂತಹ ದಿನ. ಅಂದರೆ ನಮ್ಮ ಜೀವನಕ್ಕೆ ಉತ್ತಮವಾದಂತಹ ಮಾರ್ಗದರ್ಶನವನ್ನು ತೋರುವಂತಹ ಮಹನೀಯರ ಸಂಘ. ಇಷ್ಟಕ್ಕಿಂತಲೂ ಮಿಗಿಲಾದ್ದು ಮತ್ತೇನಿಲ್ಲ. ಅಂತಹ ಪವಿತ್ರವಾದಂತಹ ದಿನ ಇದು ವೃಷಭ ರಾಶಿಯವರ ಪಾಲಿಗೆ ಶುಭವಾಗಲಿ. ಏನು ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಇಂದು ಅಷ್ಟು ಶುಭದಾಯಕವಾದಂತಹ ದಿನವಾಗಿ ಕಾಣ್ತಾ ಇಲ್ಲ. ಕಾರಣ ನಾನಾ ಶತ್ರುಗಳ ಬಾಧೆ, ಶತ್ರುಗಳ ಇಲ್ಲಸಲ್ಲದಂತಹ ಕಿರುಕುಳಗಳನ್ನು ಕೊಡತಕ್ಕಂತಹ ಒಂದು ಅಶುಭಕರವಾದಂತಹ ದಿನ ಮತ್ತು ಕಳತ್ರ ವಿರೋಧ. ನಿಮಗೇ ಆಗಿರಲಿ, ನಿಮ್ಮ ಮಕ್ಕಳಿಗೆ ಆಗಿರಲಿ, ನಿಮ್ಮ ಸೋದರ ಸೋದರಿಯರಿಗೆ ಯಾರಿಗಾದರೂ ಮದುವೆಗೆ ಸಂಬಂಧಪಟ್ಟಂತಹ ವಿಷಯದ ಬಗ್ಗೆ ಚಿಂತನೆಯನ್ನು ನಡೆಸಿರುತ್ತೀರಿ. ಏನೋ ಇಂದು ಉತ್ತಮವಾದಂತಹ ಸಂದೇಶ ಬರಬಹುದು ಎನ್ನುವಂತಹ ಕಾಳಜಿಯಲ್ಲಿ ಇರುತ್ತೀರಿ. ಆದರೆ ಅದಕ್ಕೆ ತದ್ವಿರುದ್ಧವಾದಂತಹ ಮಾಹಿತಿಗಳೇ ಬರುತ್ತವೆ.
ಕಾರಣ ಈಗಿನ ಕಾಲದ ಹೆಣ್ಣು ಮಕ್ಕಳ ಪೋಷಕರಲ್ಲಿ ಇರತಕ್ಕಂಥ ಮಾತು ಏನೆಂದರೆ, ಅನ್ಯಥಾ ತಪ್ಪಾಗಿ ಭಾವಿಸಬೇಡಿ, ಕಾರಣ ನಾನು ಇದನ್ನು ಸತತವಾಗಿ 6 ವರ್ಷಗಳಿಂದ ನೋಡುತ್ತಾ ಇಂತಹ ಕೇಳಬಾರದಂತಹ ಮಾತುಗಳನ್ನು ಈ ಕರ್ಣಗಳಿಂದ ಕೇಳುತ್ತಾ ಇರುವೆ. ಹೀಗಾಗಿ ಈ ಮಾತನ್ನು ಇದ್ದಿದ್ದು ಇದ್ದ ಹಾಗೆ ಹೇಳುವೆನು. ಏನೆಂದು ಎಲ್ಲ ಪ್ಯಾಕೇಜ್ ಮಯವಾಗಿದೆ. ಅವನ ಪ್ಯಾಕೇಜ್ ಇಷ್ಟೇ ಇರಬೇಕು, ಅವನಿಗೆ ಕಾರ್ ಇರಬೇಕು, ಬಂಗಲೆ ಇರಬೇಕು, ಮತ್ತೊಂದಿರಬೇಕು, ಮಗದೊಂದಿರಬೇಕು, ಮನೆಯಲ್ಲಿ ಹಳೆಯ ಡಬ್ಬಾಗಳಂತೆ. ಪಾಪ ತಂದೆ ತಾಯಿಗಳು ಅವರನ್ನು ಬೆಳೆಸಿ ಓದಿಸಿ ದೊಡ್ಡವರನ್ನು ಮಾಡಿದಂತಹ ಅವರನ್ನು ಹಳೆಯ ಡಬ್ಬಾಗಳಿಗೆ ಹೋಲಿಸುತ್ತಾ ಇದ್ದಾರೆ ಎಂದರೆ ಅಂತಹ ಮಕ್ಕಳನ್ನು, ಹೆಣ್ಣು ಮಕ್ಕಳನ್ನು ನಾನು ಬೈಯುವುದಿಲ್ಲ. ಕಾರಣ ಅವರನ್ನು ಬೆಳೆಸಿದಂತಹ ಪೋಷಕರನ್ನು ಅನ್ನಬೇಕು. ಅಂತಹ ತರುಣರು, ಚಿಕ್ಕ ಮಕ್ಕಳು, ಅವರ ಬಾಯಿಯಲ್ಲಿ ಇಂತಹ ದುಷ್ಟ ಮಾತುಗಳು ಬರುತ್ತಾ ಇವೆ ಎಂದರೆ ನೀವು ಬೆಳೆಸಿದಂತಹ ಬೆಳವಣಿಗೆ ಯಾವ ಪ್ರಕಾರವಾಗಿ ಇದೆ ಎಂದು ಪೋಷಕರಲ್ಲಿ ಕೇಳಬೇಕಾದಂತಹ ವಿಷಯವಿದು. ಆದಷ್ಟು ಯಾರ ಮತಗಳನ್ನು ಅವರು ಉದ್ಧಾರ ಮಾಡಿಕೊಳ್ಳುವಂತಹ ಯತ್ನವನ್ನು ಮಾಡಿ, ಮತಾಂತರವನ್ನು ಯಾರೂ ಮಾಡುವಂತಹ ಯತ್ನಕ್ಕೆ ಗುರಿಯಾಗಬೇಡಿ. ಇದರಿಂದ ತುಂಬಾ ಅನಾಹುತಗಳು ಆಗುತ್ತವೆ. ಕೊನೆಗೆ ಏನೋ ಮತಾಂತರವಾಗಿ ಇಂದು ಮದುವೆಯನ್ನು ಮಾಡಿಕೊಳ್ಳುತ್ತೀರಿ, ನಾಳೆ ಬೆಳಿಗ್ಗೆ ಆ ಹುಟ್ಟಿದಂತಹ ಮಗುವನ್ನು ನೀನು ಯಾವ ಜಾತಿಯವನು ಎಂದು ಕೇಳಿದರೆ ಅವನ ಬಾಯಿಯಿಂದ ಯಾವ ಮಾತನ್ನು ಹೇಳಬೇಕಾಗಿದೆ, ಇದನ್ನು ಆಲೋಚನೆಯನ್ನು ಮಾಡಿ. ಮಕ್ಕಳಿಗೆ ಬೇಕಾಗಿದ್ದು ಏನಿದೆ? ನಾವು ಮಗಳನ್ನು ಕೊಡುತ್ತಾ ದಾರಿಯನ್ನು ಕೊಡುತ್ತಾ ಇದ್ದೇವೆ ಎಂದರೆ ಅವನು ಇವಳನ್ನು ಪೋಷಿಸಬಲ್ಲನಾ ಇಲ್ಲವಾ, ಅಂತಹ ಶಕ್ತಿವಂತನು ಹೌದೋ ಅಲ್ಲವೋ, ಅವನಲ್ಲಿ ಎಂತಹ ಸದ್ಗುಣ ಇದೆ ಅಥವಾ ನೀಚ ಗುಣ ಇದೆ, ಇದನ್ನು ಪರೀಕ್ಷಿಸಿ ಅವರ ಹಿನ್ನೆಲೆಯನ್ನು, ಅವರ ತಂದೆ ತಾಯಿಗಳ ಸಂಸ್ಕೃತಿಯನ್ನು, ಇದನ್ನು ಆಲೋಚನೆಯನ್ನು ಮಾಡಿ. ಅದನ್ನು ಹೊರತುಪಡಿಸಿ ಕೇವಲ ಹಣ 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 ಹಣ, ಏನು ಮಾಡುತ್ತೀರಿ? ಹಣ ಎಷ್ಟು ಬೇಕಾಗಿದೆ? ಹಣ ಯಾರನ್ನಾದರೂ ಸತ್ತ ಮೇಲೆ ಹಣದ ಮೇಲೆ ದಹನವನ್ನು ಮಾಡಿದ್ದು ಕಂಡಿದ್ದೀರಾ? ಹೇಳಿ, ಯಾರಾದರೂ ಕಂಡಿದ್ದೀರಾ? ಇಲ್ಲ. ಯಾತಕ್ಕೆ ಬೇಕಾಗಿದೆ? ಎಷ್ಟು ಬೇಕಾಗಿದೆ? ಭಗವಂತ ಒಂದು ಮನುಷ್ಯನಿಗೆ ಎಷ್ಟು ಕೊಡಬೇಕು ಎಂದು ನಿರ್ಣಯವನ್ನು ಮಾಡಿರುತ್ತಾನೆ, ಕೊಟ್ಟೇ ಕೊಡುತ್ತಾನೆ. ಅದನ್ನು ಹೊರತುಪಡಿಸಿ ಕೇವಲ ಹಣ 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 ಎಂದು ಹಣದ ಹಿಂದೆ ಬಿದ್ದರೆ ಹೆಣವಾಗುತ್ತೀವಿ ಕಣ್ರಿ. ಬೇಡ ಬೇಡ, ಆದಷ್ಟು ಚಿಂತನೆಯನ್ನು ಮಾಡಿ. ಉತ್ತಮವಾದಂತಹ ಸಂಸ್ಕೃತಿ ಉಳ್ಳತಕ್ಕಂತಹ ವ್ಯಕ್ತಿಗೆ ಕೊಟ್ಟು ಆಶೀರ್ವಚನವನ್ನು ಮಾಡಿ, ನೀವು ಚೆನ್ನಾಗಿರಿ ಎಂದು. ಅವರಿಗೆ ಆಗುವಂತಹ ಸಮಯದಲ್ಲಿ ಮದುವೆಗಳು ಆದರೆ ಉತ್ತಮವಾಗಿರುತ್ತದೆ. ಮಕ್ಕಳು ಮೊಮ್ಮಕ್ಕಳನ್ನು ಕಾಣುತ್ತೇವೆ. ಸಮಯವಲ್ಲದಂತಹ ಸಮಯದಲ್ಲಿ ಅವರಿಗೆ ಮದುವೆಗಳಾದರೆ ಮಕ್ಕಳೂ ಆಗುವುದಿಲ್ಲ. ಕೊನೆಗೆ ವೃಷಪಂಚಮಿ ಉದ್ಯಾಪನೆಯನ್ನೇ ಮಾಡಬೇಕಾಗುತ್ತದೆ. ಆಲೋಚನೆಯನ್ನು ಮಾಡಿ. ಕಾರಣ ಇಷ್ಟು ಸುದೀರ್ಘವಾಗಿ ಹೇಳುತ್ತಾ ಇದ್ದೇನೆ ಅಂದರೆ ಕೆಲವೊಬ್ಬರಿಗೆ ನನ್ನ ಮೇಲೆ ಕೋಪವೂ ಬರಬಹುದು. ಬರಲಿ, ಬೈದುಕೊಳ್ಳಿ. ನೀವು ಎಷ್ಟು ಬೈದುಕೊಳ್ಳುತ್ತೀರೋ ಅಷ್ಟು ತುಂಬ ಆಶೀರ್ವಾದ ಎಂದು ನಾನು ಭಾವಿಸುತ್ತೇನೆ. ಕಾರಣ ಬೇಕಾಗಿದ್ದು ನಮಗೆ ನಮ್ಮ ಮತಗಳು ಉದ್ಧಾರವಾಗಬೇಕು. ಮತಭ್ರಷ್ಟರು ಎಂದಿಗೂ ಆಗಿರಬಾರದು. ಇದಕ್ಕಾಗಿ ಇಷ್ಟು ಒತ್ತಿ ಒತ್ತಿ ಹೇಳುತ್ತಾ ಇರುವೆ. ದಯವಿಟ್ಟು ಮಾತುಗಳನ್ನು ಆಲಿಸಿ ಮಕ್ಕಳ ಮದುವೆಗಳನ್ನು ಶೀಘ್ರದಲ್ಲಿ ಆಗುವಂತೆ ಪ್ರಯತ್ನ ಮಾಡಿ ಎಂದು ತಮ್ಮೆಲ್ಲರ ಪಾದಗಳಲ್ಲಿ ನಾನು ಸವಿನಯದಿಂದ ಪ್ರಾರ್ಥನೆಯನ್ನು ಸಲ್ಲಿಸುತ್ತೇನೆ. ಕಾರಣ ನೊಂದಂತಹ ಮನಸ್ಸು ಕಂಡಿದೆ, ನೊಂದಿದೆ. ಎಲ್ಲರ ಮಾತುಗಳನ್ನು ಕೇಳುತ್ತಾ ಇದ್ದರೆ ನೊಂದಿದೆ ಈ ಮನಸ್ಸು. ಹೀಗಾಗಿ ಹೇಳುತ್ತಾ ಇರುವೆ. ಆದರೆ ಪ್ರಿಯ ಮಿಥುನ ರಾಶಿಯವರೇ, ಸೂರ್ಯ ದೇವರಿಗೆ ಓಂ ನಮೋ ಭಾಸ್ಕರಾಯ ನಮಃ ಎಂದು ನಮಸ್ಕಾರವನ್ನು ಸಲ್ಲಿಸಿದರೆ ಸಾಕು. ಉತ್ತಮವಾದಂತಹ ದಿನವನ್ನಾಗಿ ನಿಮ್ಮ ಕೈಯಾರ ನೀವೇ ಪರಿವರ್ತನೆಯನ್ನಾಗಿ ಮಾಡಿಕೊಳ್ಳಬಹುದು. ಏನು ಕರ್ಕಾಟಕ ರಾಶಿಯವರಿಗೆ ಇಂದು ಅಷ್ಟು ಶುಭದಾಯಕವಾದಂತಹ ದಿನವಾಗಿ ಕಾಣ್ತಾ ಇಲ್ಲ. ಕಾರಣ ವೃಧಾ ಸಂಚಾರ, ಇಲ್ಲ ಸಲ್ಲದಂತಹ ವಿರೋಧಗಳು ಎದುರಾಗುತ್ತವೆ. ಹೀಗಾಗಿ ನೀವು ಕೂಡ ಓಂ ನಮೋ ಭಾಸ್ಕರಾಯ ನಮಃ ಎಂದು ಉದಯಿಸಿ ಬರತಕ್ಕಂತಹ ಸೂರ್ಯದೇವರಿಗೆ, ಯಾವುದೋ ಮಧ್ಯಾಹ್ನ 12 ಗಂಟೆಗೆ ಅಲ್ಲ, ಉದಯಿಸಿ ಬರತಕ್ಕಂತಹ ಸ್ವಾಮಿಗೆ ನಮಸ್ಕಾರವನ್ನು ಸಲ್ಲಿಸಿ ಆಹ್ವಾನವನ್ನು ಬಯಸಬೇಕು. ಏನು ಸಿಂಹರಾಶಿಯವರಿಗೆ ಇಂದು ಶುಭ ದಿನವೆಂದೇ ಹೇಳಬಹುದು. ಯಾವ ಪ್ರಕಾರವಾದಂತಹ ಶುಭ ದಿನ? ನೀವು ಎಲ್ಲಿ ಕಾರ್ಯವನ್ನು ಮಾಡುತ್ತಾ ಇದ್ದೀರೋ ಅಲ್ಲಿ ನಿಮ್ಮ ಮೇಲಧಿಕಾರಿಗಳ ದರ್ಶನ ಭಾಗ್ಯದಿಂದ, ಅವರೇನು ದೇವತೆಗಳ ಅವರ ದರ್ಶನ ಭಾಗ್ಯ ಎಂದು ಹೇಳ್ತಾ ಇದ್ದೀರಿ ಎಂದು ಭಾವಿಸಿಕೊಳ್ಳಬೇಡಿ. ನಿಜ. ಯಾಕೆ ಅಂದರೆ ನಮಗೆ ಅನ್ನ ಕೊಡುವಂತಹ ಅವರೇ ದೇವತೆಗಳು. ಅಂತಹ ದೇವತರನ್ನು ದೈತ್ಯರನ್ನಾಗಿ ಮಾಡುವಂತಹ ಮಹಾನುಭಾವರು ಕೆಲವೊಬ್ಬರು ಇರುತ್ತಾರೆ. ಅವರನ್ನು ಬಿಟ್ಟು ಹಾಕಿ
ಕಾರಣ ಅವರು ಒಂಥರ ಪೂತನಿ ಇದ್ದಂತೆ, ಒಳ್ಳೆ ಮಾತುಗಳನ್ನೇ ಮಾತನಾಡುತ್ತಾ ಗುಂಡಿಯನ್ನು ಅಗಿಯುತ್ತಾ ಇರ್ತಾರೆ. ಅವ್ರ ಬಗ್ಗೆ ಬಿಟ್ಟಾಕಿ ಹಾಳಾಗಿ ಹೋಗುತ್ತಾರೆ, ಬಿಟ್ಟಾಕಿ ಅದಲ್ಲ. ಆದರೆ ಉತ್ತಮವಾದಂತಹ ವ್ಯಕ್ತಿಗಳಿರ್ತಾರೆ. ಕಾರಣ ನಮಗೆ ಊಟ ಕೊಡತಕ್ಕಂತಹ ಮಹಾನುಭಾವರೇ, ಅವರೇ ಯಜಮಾನರೇ, ಅವರೇ ದೇವತೆಗಳು, ಕಣ್ಣಿಗೆ ಕಾಣುವಂತಹ ದೇವತೆಗಳು. ಅವರ ದರ್ಶನ ಭಾಗ್ಯದಿಂದ ನಿಮಗೆ ವಿಶೇಷವಾದಂತಹ ಲಾಭವೂ ಆಗುತ್ತದೆ. ಇಂತಹ ಪವಿತ್ರವಾದಂತಹ ದಿನವನ್ನು ಸದ್ವಿನಿಯೋಗ ಮಾಡಿಕೊಳ್ಳಿ, ಶುಭವಾಗಲಿ. ಏನು ಕನ್ಯಾ ರಾಶಿ, ಕನ್ಯಾ ರಾಶಿಯವರಿಗೆ ಇಂದು ಅಷ್ಟು ಶುಭದಾಯಕವಾದಂತಹ ದಿನವಾಗಿ ಕಾಣ್ತಾ ಇಲ್ಲ. ಕಾರಣ ನಾನಾ ತರಹವಾದಂತಹ ಚಿಂತೆ ಮತ್ತು ಜಿಗುಪ್ಸೆಗೆ ಒಳಗಾಗುತ್ತೀರಿ. ಇದರ ನಿವಾರಣೆಗಾಗಿ ನೀವು ಕೂಡ ಸೂರ್ಯ ದೇವರಿಗೆ ನಮಸ್ಕಾರವನ್ನು ಸಲ್ಲಿಸಿ. ಏನು ತುಲಾರಾಶಿ, ತುಲಾರಾಶಿಯವರಿಗೆ ಇಂದು ಅಷ್ಟು ಶುಭದಾಯಕವಾದಂತಹ ದಿನವಾಗಿ ಕಾಣ್ತಾ ಇಲ್ಲ. ಕಾರಣ ನಾನಾ ತರಹವಾದಂತಹ ಧನಹಾನಿ ಆಗುತ್ತದೆ ಮತ್ತು ಅಧಿಕವಾದಂತಹ ಉಷ್ಣನೂ ಬರುತ್ತದೆ ಮತ್ತು ಕುತ್ತಿಗೆ ಶಿರೋಬಾಧೆ ಎಂದು ಹೇಳುತ್ತಾರೆ. ಕುತ್ತಿಗೆಯಲ್ಲಿ ನೋವು ಕೂಡ ಬರತಕ್ಕಂತಹ ಒಂದು ಅಶುಭಕರವಾದಂತಹ ದಿನವಾಗಿ ಕಾಣ್ತಾ ಇದೆ. ಆದರೆ ಇಂತಹ ದಿನವನ್ನೇ ಉತ್ತಮವಾದಂತಹ ದಿನವನ್ನಾಗಿ ಅತಿ ಸುಲಭೋಪಾಯದಿಂದ ನಿಮ್ಮ ಕೈಯಾರ ನೀವೇ ಪರಿವರ್ತನೆಯನ್ನಾಗಿ ಮಾಡಿಕೊಳ್ಳಬಹುದು. ಯಾವ ಪ್ರಕಾರವಾಗಿ? ಸೂರ್ಯ ದೇವರಿಗೆ ಉದಯಿಸಿ ಬರತಕ್ಕಂತಹ ಸೂರ್ಯ ದೇವರಿಗೆ ಓಂ ನಮೋ ಭಾಸ್ಕರಾಯ ನಮಃ ಎಂದು ನಮಸ್ಕಾರವನ್ನು ಸಲ್ಲಿಸಿದರೆ ಸಾಕು. ಏನು ವೃಶ್ಚಿಕ ರಾಶಿ, ವೃಶ್ಚಿಕ ರಾಶಿಯವರಿಗೆ ಕೂಡ ಇಂದು ಅಷ್ಟು ಶುಭದಾಯಕವಾದಂತಹ ದಿನವಾಗಿ ಕಾಣ್ತಾ ಇಲ್ಲ. ಕಾರಣ ವಿರೋಧಗಳು ಯಾರಿಂದ? ಬಂಧು ಬಳಗದವರಿದ್ದರೆ ಇಲ್ಲ ಸಲ್ಲದಂತಹ ವಿರೋಧಗಳು ಎದುರಾಗುತ್ತವೆ. ಹೀಗಾಗಿ ನೀವು ಕೂಡ ತಪ್ಪದೆ 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 ಸೂರ್ಯ ದೇವರಿಗೆ ನಮಸ್ಕಾರವನ್ನು ಸಲ್ಲಿಸಿ ಮುಂದಿನ ಕಾರ್ಯಕ್ಕೆ ಹೋಗಿ ಬನ್ನಿ, ಶುಭವಾಗಲಿ. ಇನ್ನು ಧನುರಾಶಿ, ಧನುರಾಶಿಯವರಿಗೆ ಇಂದು ಶುಭ ದಿನವೆಂದೇ ಹೇಳಬಹುದು. ಎಂತಹ ಪ್ರಕಾರವಾದಂತಹ ಶುಭ ದಿನ ಎಂದರೆ ವಿಶೇಷವಾದಂತಹ ಧನಲಾಭ ಮತ್ತು ಮನೋರಥ ಸಿದ್ಧಿ ಎಂದು ಹೇಳುತ್ತಾರೆ. ಯಾವುದೋ ಒಂದು ಮನಸ್ಸಿನಲ್ಲಿ ಕಾರ್ಯ ಸಾಧನೆ ಆಗಬೇಕು ಎನ್ನುವಂತಹ ಬಯಕೆ ನಿಮ್ಮಲ್ಲಿ ಇದೆ. ಅಂತಹ ಕಾರ್ಯವು ಅತಿ ಸುಲಭೋಪಾಯದಿಂದ ಇಂದು ಸಿದ್ಧಿಯಾಗುತ್ತದೆ ಎನ್ನುವಂತಹ ಮಾತಿನಲ್ಲಿ ಸಂದೇಹನೇ ಬೇಡ. ಇಂತಹ ಪವಿತ್ರವಾದಂತಹ ದಿನವನ್ನು ಸದ್ವಿನಿಯೋಗ ಮಾಡಿಕೊಳ್ಳಿ, ಶುಭವಾಗಲಿ. ಏನು ಕುಂಭರಾಶಿ, ಕುಂಭರಾಶಿಯವರಿಗೆ ಇಂದು ಅಷ್ಟು ಶುಭದಾಯಕವಾದಂತಹ ದಿನವಾಗಿ ಕಾಣ್ತಾ ಇಲ್ಲ. ಕಾರಣ ಆಕಸ್ಮಿಕವಾದಂತಹ ಕಲಹಗಳು ಎದುರಾಗುತ್ತವೆ. ನೀವು ಸುಮ್ಮನೆ ಇದ್ರೆ ಕೂಡ ಕಾಲು ಕೆದರಿ ಜಗಳ ಮಾಡುವಂತಹ ವ್ಯಕ್ತಿಗಳು ಎದುರಾಗುತ್ತಾರೆ. ಏನು ಅವರ ಸಂಗಡ ನೀವು ಯುದ್ಧವನ್ನು ಮಾಡುತ್ತೀರಾ? ನಮಗೆ ಬೇಡ, ಜಗಳವು ಎಂದೆಂದಿಗೂ ಬೇಡ. ಆ ಜಗಳವು ಬೇಡ ಎಂದರೆ ತಕ್ಷಣವೇ ಎದ್ದು ಸ್ನಾನ ಸಂಧ್ಯಾನುಷ್ಠಾನಗಳನ್ನು ಮುಗಿಸಿಕೊಂಡು ಸೂರ್ಯ ದೇವರಿಗೆ ಓಂ ನಮೋ ಭಾಸ್ಕರಾಯ ನಮಃ ಎನ್ನುವಂತಹ ಮಹಾಮಂತ್ರದಿಂದ ನಮಸ್ಕಾರವನ್ನು ಸಲ್ಲಿಸಿದರೆ ಸಾಕಣ್ರಿ. ನಿಮ್ಮ ಮುಖದಲ್ಲಿ ವಿಶೇಷವಾದಂತಹ ತೇಜಸ್ಸನ್ನು ಆ ಸ್ವಾಮಿ ಕೊಡುತ್ತಾರೆ. ಇನ್ನು ನಿಮ್ಮ ಸಂಗಡ ಯಾರು ಕಲಹವನ್ನು ಮಾಡಲು ಸಿದ್ಧರಾಗುತ್ತಾರೆ? ಸಾಧ್ಯನೇ ಇಲ್ಲ. ಏನು ಕೊನೆಯದಾದಂತಹ ರಾಶಿ ಮೀನರಾಶಿ, ಮೀನರಾಶಿಯವರಿಗೆ ಇಂದು ಅಷ್ಟು ಶುಭದಾಯಕವಾದಂತಹ ದಿನವಾಗಿ ಕಾಣ್ತಾ ಇಲ್ಲ. ಕಾರಣ ಅನಾರೋಗ್ಯ ಪೀಡಿತರಾಗತಕ್ಕಂತಹ ಒಂದು ಅಶುಭಕರವಾದಂತಹ ದಿನ. ಅನಾರೋಗ್ಯ ಎಂದೊಡನೆ ದೊಡ್ಡದಾಗಿ ಗಾಬರಿ ಪಡಬೇಕಾದಂತಹ ಅವಶ್ಯಕತೆ ಇಲ್ಲ. ಏನೋ ಚಿಕ್ಕ ಪುಟ್ಟದು ಅನಾರೋಗ್ಯ ಪೀಡಿತರಾಗಬಹುದು, ಆದರೆ ಅದು ಕೂಡ ನಮ್ಮ ಸನಿಹಕ್ಕೆ ಬರಬಾರದು ಎನ್ನುವಂತಹ ದೃಷ್ಟಿಕೋನದಲ್ಲಿ ತಾವಿದ್ದರೆ ಉದಯಿಸಿ ಬರತಕ್ಕಂತಹ ಸೂರ್ಯ ದೇವರಿಗೆ ಓಂ ನಮೋ ಭಾಸ್ಕರಾಯ ನಮಃ ಎಂದು ನಮಸ್ಕಾರವನ್ನು ಸಲ್ಲಿಸಿದರೆ ಅನಾರೋಗ್ಯ ಬರುವುದೇ ಇಲ್ಲ. ಅಲ್ಲ ಕಣ್ರಿ, ನಿಮ್ಗೆ ಏನಾದ್ರೂ ಅರ್ಥ ಇದೆಯಾ? ಸೂರ್ಯ ದೇವರಿಗೆ ನಮಸ್ಕಾರ ಸಲ್ಲಿಸುವುದಕ್ಕೂ ನಮಗೆ ಅನಾರೋಗ್ಯ ಆಗದೇ ಇರುವುದಕ್ಕೂ ಏನು ಸಂಬಂಧವಿದೆ ಎಂದು ಕೇಳುವಂತಹ ಮಹಾನುಭಾವರು ಇರುತ್ತಾರೆ. ಅವರಿಗೆ ಉತ್ತರವನ್ನು ಕೊಡಲೇಬೇಕು ತಾನೆ. ಸೂರ್ಯ ದೇವರು ಸಮುದ್ರದಲ್ಲಿ ಇರತಕ್ಕಂತಹ ಉಪ್ಪು ನೀರನ್ನು ಸ್ವೀಕಾರ ಮಾಡಿ ವರ್ಣದೇವರಿಗೆ ಹೇಳಿ ಸಿಹಿ ನೀರಾಗಿ ಪರಿವರ್ತನೆ ಮಾಡಿ ಮಳೆಯ ರೂಪದಲ್ಲಿ ಯಾವ ಪ್ರಕಾರವಾಗಿ ಕೊಡುತ್ತಾರೋ ಅದೇ ಪ್ರಕಾರವಾಗಿ ನಮ್ಮ ಈ ದೇಹದಲ್ಲಿ ಇರತಕ್ಕಂಥ ರೋಗಗಳನ್ನು ಮತ್ತು ಪಾಪಗಳನ್ನು ಕೂಡ ತಮ್ಮ ಕಿರಣಗಳಿಂದ ಸೇಕರಣೆ ಮಾಡುತ್ತಾರೆ. ಸೇಕರಣೆ ಮಾಡಿ ಏನು ಗಂಟು ಕಟ್ಟಿಕೊಂಡು ಅವರ ಮನೆಗೆ ಒಯ್ಯುತ್ತಾರಾ? ಇಲ್ಲ. ಯಾರು ಇನ್ನೂ ಸೂರ್ಯ ದೇವರು ಉದಯಿಸಿ ಬರತಕ್ಕಂತಹ ಸಮಯದಲ್ಲಿ ಮಲಗಿರುತ್ತಾರಲ್ಲ ಅವರ ತಲೆಯ ಮೇಲೆ ಹಾಕಿ ಹೋಗುತ್ತಾರೆ. ಆ ಪ್ರಕಾರವಾಗಿ ಮತ್ತೊಬ್ಬರ ಪಾಪಗಳು ರೋಗಗಳು ಬೇಕು ಎನ್ನುವ ಹಾಗಿದ್ದರೆ ಮಲಗಿ. ಕಾರಣ ಸ್ವತಂತ್ರ ಭಾರತವಿದೆ. ಸ್ವತಂತ್ರ ಭಾರತದಲ್ಲಿ ನೀನು ಯಾಕಪ್ಪ ಈ ಕಾರ್ಯವನ್ನು ಮಾಡುತ್ತಾ ಇದ್ದೀವಿ ಎಂದು ಕೇಳುವಂತಹ ಶಕ್ತಿ ಯಾರಿಗಿದೆ? ಇಲ್ಲ. ಹೀಗಾಗಿ ಮಲ್ಕೊಳ್ಳಿ. ಅಂತಹ ಪಾಪಗಳು ಬೇಕೆಂದರೆ ಅರ್ಥ ಮಾಡಿಕೊಳ್ಳಿ. ಕಾರಣ ಪ್ರಿಯ ವೀಕ್ಷಕ ಬಂಧುಗಳೇ, ಯಾವುದನ್ನು ಕ್ಷುಲ್ಲಕ ಭಾವನೆಯಿಂದ ಕಾಣಬೇಡಿ. ಪ್ರತಿಯೊಂದರಲ್ಲಿಯೂ ಕೂಡ ಪ್ರತಿಯೊಂದು ಮಾತಿನಲ್ಲಿಯೂ ಕೂಡ ಅರ್ಥಗರ್ಭಿತವಾಗಿ ಇರುತ್ತದೆ ಎನ್ನುವಂತಹ ಮಾತಿನಲ್ಲಿ ಸಂದೇಹನೇ ಬೇಡ ಎಂದು ಹೇಳ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಅಂತ್ಯಗೊಳಿಸೋಣ. ಅಂತ್ಯಗೊಳಿಸುವ ಮುನ್ನ ಸಾಕ್ಷಾತ್ ಭಗವಂತನ ಪಾದದಲ್ಲಿ ಬೇಡುವುದೇನೆಂದರೆ ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು,
ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು ಎಂದು ಇಷ್ಟರ ತನಕ ನುಡಿದಂತಹ ಪ್ರತಿ ಅಕ್ಷರವನ್ನು ಶ್ರೀಕೃಷ್ಣ ಪರಮಾತ್ಮನ ಪಾದಕ್ಕೆ ಅರ್ಪಣೆಯನ್ನಾಗಿ ಮಾಡುತ್ತಾ ನಿಮ್ಮೆಲ್ಲರ ಪ್ರೀತಿಯ ಪ್ರಾಣೇಶ್ ನಮಸ್ಕಾರ.